ಆಪಃ ಪ್ರಣೀತ ಭೇಷಜಂ ವರೂಥಂ ತನ್ವೇ ಮಮ ಜೋಕ್ಷ ಸೂರ್ಯಂ ದೃಶೆ ಇತ್ಯಾದಿ ಮಂತ್ರಗಳ ಅರ್ಥಾನುಸಂಧಾನವನ್ನು ಇವತ್ತು ನಾವು ಮಾಡೋಣ. ಇದನ್ನ ನೋಡುವುದಕ್ಕಿಂತ ಮುಂಚೆ ಹಿಂದೆ ಕಳೆದ ದಿವಸ ನಾವು ನೋಡಿದಂಥ ಘಟ್ಟದ ಮೇಲಿನ ಋಗ್ವೇದಿಗಳ ಪುನರ್ಮಾರ್ಜನದ ಒಂದು ಮಂತ್ರ ಏನಿದೆ ಅದನ್ನ ಮತ್ತೊಂದು ಬಾರಿ ಗಮನಕ್ಕೆ ತಂದುಕೊಳ್ಳೋಣ. ಇದು ಆಪೋಹಿಷ್ಠಾಮಯೋ ಭುವಃ ಅಂತ ಇಷ್ಟು ಆದ ಮೇಲೆ ಮುಂದೆ ಮತ್ತೆ ಈ ಪುನರ್ಮಾರ್ಜನ ಕೇಳಿ ಬರ್ತದೆ. ಶನ್ನೋ ದೇವಿರಭಿಷ್ಟ ಆಪೋ ಭುವಂತು ಪೀತಯೇ ಶಂಯೋರಭಿಸ್ರವಂತುನಃ ಈಶಾನ ವಾರ್ಯಾಣಾಂ ಕ್ಷಯಂತೀಶ್ಚರ್ಷಣೀನಾಂ ಅಪೋಯಾಚಾಮಿ ಭೇಷಜಂ ಅಪ್ಸುಮೇ ಸೋಮೋ ಅಬ್ರವೀದ್ ಅಂತರ್ವಿಶ್ವಾನಿ ಭೇಷಜ ಅಗ್ನಿಂ ಚ ವಿಶ್ವಶಂಭುವಂ. ಇಷ್ಟು ಮಂತ್ರಗಳ ಅರ್ಥಗಳನ್ನ ಈ ಹಿಂದೆ ನೋಡಿದ್ದೇವೆ. ಇಲ್ಲಿ ಅಪ್ಸುಮೇ ಸೋಮೋ ಅಬ್ರವೀದ್ ಅಂತರ್ವಿಶ್ವಾನಿ ಭೇಷಜ ಅಗ್ನಿಂ ಚ ವಿಶ್ವಶಂಭುವಂ ಇಷ್ಟಾದ್ಮೇಲೆ ಆಪಶ್ಚ ವಿಶ್ವಭೇಷಜೀಹಿ ಅಂತ ಒಂದು ತುಣುಕು ಕೆಲವು ಕಡೆ ಅಂದ್ರೆ ಈ ಋಗ್ವೇದದ ಸಂಧ್ಯಾಭಾಷ್ಯದಲ್ಲಿ ಈ ಆಪಶ್ಚ ವಿಶ್ವಭೇಷಜೀಹಿ ಅನ್ನೋ ತುಣುಕನ್ನು ಕೂಡ ಅವರು ಹಾಕಿದ್ದಾರೆ. ಆದ್ರೆ ಈಗ ನಾವು ನೋಡ್ತಾ ಇರುವಂತಹ ಅನೇಕ ಪುಸ್ತಕಗಳಲ್ಲಿ ಆ ಅಗ್ನಿಂಚ ವಿಶ್ವಶಂಭುವಂ ಅಲ್ಲಿ ಇವರಿಗೆ ಮಾತ್ರ ಆ ಮಂತ್ರ ನಿಲ್ತದೆ. ಅದರ ವಾಸ್ತವಿಕ ಸಂಗತಿ ಏನು? ಋಕ್ಸಂಧ್ಯಾ ಭಾಷ್ಯದಲ್ಲಿ ಆಪಶ್ಚ ವಿಶ್ವಭೇಷಜೀಹಿ ಅನ್ನೋದನ್ನ ಅವರು ಇಟ್ಕೊಂಡಿದ್ದಾರೆ. ಆದ್ರೆ ವಾಸ್ತವಿಕವಾಗಿ ಋಗ್ವೇದದ ಈ ಮೂಲ ಪಾಠವನ್ನ ನಾವು ತೆಗೆದು ನೋಡಿದ್ರೆ ಶನ್ನೋ ದೇವಿ ರಭಿಷ್ಟಯ ಆಪೋ ಭವಂತು ಪೀತಯೇ ಅನ್ನುವಂಥ ಮಂತ್ರ ಏನು ನಮಗೆ ಕಂಡು ಬರ್ತದಲ್ಲ, ಆ ಶನ್ನೋ ದೇವಿ ರಭಿಷ್ಟ ಎನ್ನುವ ಮಂತ್ರವನ್ನ ನಾವು ಅವಲೋಕನ ಮಾಡ್ತಾ ಹೋದಾಗ ಅಲ್ಲಿ ಆಪಶ್ಚ ಅಗ್ನಿಂಚ ವಿಶ್ವಶಂಭುವಂ ಅಷ್ಟು ಮಾತ್ರ ಕಂಡು ಬರ್ತದೆ ಹೊರತು ಆಪಶ್ಚ ವಿಶ್ವಭೇಷಜೀಹಿ ಅಂತನ್ನುವುದು ಅಲ್ಲಿ ನಮಗೆ ಕಾಣಿಸೋದಿಲ್ಲ. ಋಗ್ವೇದದ್ದೇ ಬೇರೆ ಬೇರೆ ಕಡೆ ಈ ಮಂತ್ರಗಳಿವೆ. ಅಪ್ಸುಮೇ ಸೋಮೋ ಅಬ್ರವೀದ್ ಅಂತರ್ವಿಶ್ವಾನಿ ಭೇಷಜ ಅಗ್ನಿಂಚ ವಿಶ್ವಶಂಭುವಂ ಇದಿಷ್ಟು ಭಾಗ ಏನಿದೆ ಇದು 10ನೇ ಮಂಡಲದ 9ನೇ ಅಧ್ಯಾಯದ ಅಥವಾ 9ನೇ ಅನುವಾಕದ 6ನೇ ಸೂಕ್ತ ಇದು ಕಂಡು ಬರ್ತದೆ. ಅಗ್ನಿಂಚ ವಿಶ್ವಶಂಭುವಂ ಅಂತ ಮಾತ್ರ ಇದೆ. ಇನ್ನ ಅಗ್ನಿಂಚ ವಿಶ್ವಶಂಭುವಂ ಆಪಶ್ಚ ವಿಶ್ವಭೇಷಜೀಹಿ ಅಂತಿರುವಂತ ಮಂತ್ರವೂ ಕೂಡ ಅಲ್ಲಿ ಕೊನೆಗೊಂದು ಸೇರ್ಕೊಂಡಿದೆ ಅಂತ ಹೇಳಿದ್ನಲ್ಲ, ಅದು 1ನೇ ಮಂಡಲದ 23ನೇ ಅನುವಾಕದ 20ನೇ ಮಂತ್ರದ ರೂಪದಲ್ಲಿ ನಮ್ಗದು ಕಂಡು ಬರ್ತದೆ. ಅಗ್ನಿಂಚ ವಿಶ್ವಶಂಭುವಂ ಆಪಶ್ಚ ವಿಶ್ವಭೇಷಜೀಹಿ ಅಂತ ಇರೋದು ಹೌದು. ಆದ್ರೆ ನಾವು ಈಗ ಈ ಪುನರ್ಮಾರ್ಜನಕ್ಕಾಗಿ ಶನ್ನೋ ದೇವಿ ರಭಿಷ್ಟ ಆಪೋ ಭವಂತು ಪೀತಯೇ ಅನ್ನೋ ಭಾಗವನ್ನೇನಾದರೂ ಋಗ್ವೇದದಲ್ಲಿ ತೆಗೆದು ನೋಡಿದ್ರೆ, ಅರ್ಥಾತ್ 10ನೇ ಮಂಡಲದ 9ನೇ ಅಧ್ಯಾಯದ 9ನೇ ಅನುವಾಕದ 6ನೇ ಸೂಕ್ತವನ್ನ ನಾವು ತೆಗೆದು ನೋಡಿದ್ರೆ ಅಲ್ಲಿ ಅಗ್ನಿಂಚ ವಿಶ್ವಶಂಭುವಂ ಅಲ್ಲಿಗೆ ಅದು ವಾಕ್ಯ ಮುಗಿದಿದೆ. ಆಪಶ್ಚ ವಿಶ್ವಭೇಷಜೀಹಿ ಅಂತಿಲ್ಲ. ಆಚಾರ್ಯರು ಋಗ್ಭಾಷ್ಯದಲ್ಲಿ ತಗೊಂಡು ವ್ಯಾಖ್ಯಾನ ಮಾಡಿರುವುದೇನಿದೆ ಅದು 1ನೇ ಮಂಡಲದ ಸೂಕ್ತವಾಗಿದೆ. ಸಂಧ್ಯಾವಂದನದಲ್ಲಿ ನಾವು ಉಪಯೋಗ ಮಾಡಿಕೊಳ್ಳುವುದು 10ನೇ ಮಂಡಲದ್ದು. ಆಚಾರ್ಯರು ಆ ದೃಷ್ಟಿಯಿಂದ ಆಪಶ್ಚ ವಿಶ್ವಭೇಷಜೀಹಿ ಅಂತ ಕೂಡ ಇರುವ ಮಂತ್ರವನ್ನ ಅಲ್ಲಿ ವ್ಯಾಖ್ಯಾನಕ್ಕಾಗಿ ಬಳಕೆ ಮಾಡಿಕೊಂಡಿದ್ದಾರೆ. ವ್ಯಾಖ್ಯಾನಕ್ಕಾಗಿ ಅವರು ಆ ಥರ ಬಳಕೆ ಮಾಡಿಕೊಂಡಿದ್ದಾರೆ ಅಷ್ಟೇ ಹೊರತು ವಾಸ್ತವಿಕವಾಗಿ ಆ ಮಂತ್ರ ಅನ್ನೋದು ಈ ಶನ್ನೋ ದೇವಿ ರಭಿಷ್ಟ ಎನ್ನುವ ಮಂತ್ರದ ಒಂದು ಭಾಗವಾಗಿ ಅದಿಲ್ಲ ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು. ಆದ್ರೆ ಋಕ್ಸಂಧ್ಯಾ ಭಾಷ್ಯದಲ್ಲಿ ಅದು ಯಾಕೆ ಬಂದಿದೆ ಅಂತ ಅನ್ನೋದಕ್ಕೆ ನನಗೆ ಸಮಾಧಾನ ಸಿಗಲಿಲ್ಲ. ಈ ಸೂಕ್ತ ಒಟ್ಟಾರೆ 9 ಋಕ್ಕುಗಳನ್ನು ಒಳಗೊಂಡಿರುವಂತಹ ಸೂಕ್ತ ಇದು. 10ನೇ ಮಂಡಲದ 9ನೇ ಅನುವಾಕ ಅಂತ ಹೇಳಿದ್ರೆ ಅದು ಪ್ರಾರಂಭ ಆಗುವುದು ಆಪೋಹಿಷ್ಠ ಅನ್ನುವ ಋಕ್ಕಿನಿಂದ. ಅದು ಆಪೋ ಜನೇಥಾಚನಃ ಅನ್ನುವಲ್ಲಿಗೆ 3 ಋಕ್ಕುಗಳಾಗ್ತವೆ. ಮುಂದೆ ಶನ್ನೋ ದೇವಿ ರಭಿಷ್ಟ ಎನ್ನುವುದು 4ನೇ ಋಕ್ಕು, ಈಶಾನಾವಾರ್ಯಾಣ ಎಂಬುದು 5ನೇದ್ದು, ಅಪ್ಸುಮೇ ಸೋಮೋ ಅಬ್ರವೀತ್ ಅನ್ನುವುದು 6ನೇದ್ದು, ಆಪಃ ಪ್ರಣೀತ ಅನ್ನುವುದು 7ನೇದ್ದು, ಇದಮಾಪ ಪ್ರವಹತ ಅನ್ನುವುದು 8ನೇದ್ದು, ಆಪೋ ಅಬ್ಧಾನ್ವಚಾರಿಷಂ ಅನ್ನುವುದು 9ನೇದ್ದು. ಹೀಗೆ 9 ಋಕ್ಕುಗಳಿವೆ. ಅದರಲ್ಲಿ ಈ ಅಪ್ಸುಮೇ ಸೋಮೋ ಅಬ್ರವೀತ್ ಅಂತರ್ವಿಶ್ವಾನಿ ಭೇಷಜ ಅಗ್ನಿಂಚ ವಿಶ್ವಶಂಭುವಂ ಅನ್ನುವುದು 6ನೇ ಋಕ್ಕಾಗಿದೆ. ಅಲ್ಲಿ ಆಪಶ್ಚ ವಿಶ್ವಭೇಷಜೀಹಿ ಅನ್ನುವುದು ಇಲ್ಲಿ ಬರುವಂತಹ ಒಂದು ಭಾಗ ಅಲ್ಲ, ಅದು 1ನೇ ಮಂಡಲದಲ್ಲಿ ಬರುವಂತಹ ಭಾಗ. ಆದ್ರೆ
ಋಕ್ಸಂಧ್ಯಾ ಭಾಷ್ಯದಲ್ಲಿ ಅದಿದೆ. ಯಾಕೆ ಅಂತ ಅನ್ನೋದನ್ನ ವೇದಗಳಲ್ಲಿ ಮತ್ತು ವೈದಿಕ ಪ್ರಕ್ರಿಯೆಗಳಲ್ಲಿ ತಜ್ಞರಾದವ್ರು ಹೇಳಬೇಕು. ನಮಗದು ಇವತ್ತು ನಾವು ಯಾರು ಅನೇಕ ಜನರನ್ನ ಜ್ಞಾನಿಗಳನ್ನು ಪರಿಗಣನೆ ಮಾಡ್ತೇವೆ, ಅವರು ಮಾಡಿದಂತಹ ಪುಸ್ತಕಗಳಲ್ಲಿ ಇಷ್ಟೇ ಕಂಡು ಬರ್ತದೆ, ಅಗ್ನಿಂಚ ವಿಶ್ವಶಂಭುವಂ ಎಂಬುದಾಗಿ ಮಾತ್ರ. ನಾವು ನಿನ್ನೆ ಯಾವುದನ್ನು ಅವಲೋಕನ ಮಾಡಿದ್ದೇವೆ, ಅದರ ಮುಂದುವರೆದ ಭಾಗವನ್ನ ಇವತ್ತು ನೋಡ್ಲಿಕ್ಕೆ ತೋರೋಣ. ಆಪಃ ಪ್ರಣೀತ ಭೇಷಜಂ ವರೂಥಂ ತನ್ವೇ ಮಮ ಅಂತ ಈ ಭಾಗ. ಆಪಃ ಜಲಾಭಿಮಾನಿ ದೇವತೆಗಳೇ ಅಂತ ಆ ಜಲಾಭಿಮಾನಿ ದೇವತೆಗಳನ್ನ ಅಲ್ಲಿ ಪ್ರಾರ್ಥಿಸ್ತಾರೆ. ಭೇಷಜಂ ಔಷಧವನ್ನ ಪ್ರಣೀತ ನನಗೆ ಕೊಡಿರಿ. ನೀರಿನಲ್ಲಿ ಎಲ್ಲ ಔಷಧೀಯ ಗುಣಗಳಿವೆ, ಅವುಗಳನ್ನು ಅವ್ರು ಕೊಡ್ಲಿ ಅಂತ ಪ್ರಾರ್ಥನೆ ಮಾಡುವುದು ಒಂದಾಯಿತು. ಅಥವಾ ಆ ಜಲಾಭಿಮಾನಿ ದೇವತೆಗಳು ನನಗೆ ಔಷಧ, ಸಂಸಾರ ರೋಗಕ್ಕೆ ಔಷಧ ರೂಪವಾಗಿರುವಂತಹ ತತ್ವಜ್ಞಾನವನ್ನು ಕೊಡ್ಲಿ ಅಂತ ಅದರ ಅರ್ಥ. ಮಮ ತನ್ವೇ ವರೂಥಂ ಪ್ರಣೀತ, ಮಮ ನನ್ನ ತನ್ವೇ ಶರೀರಕ್ಕೆ, ವರೂಥಂ ರಕ್ಷಣೆಯನ್ನು, ಪ್ರಣೀತ ಕೊಡಲಿ ಅಂತ ಅದರ ಅರ್ಥ. ಅಲ್ಲಿ ವರೂಥ ಅಂದ್ರೆ ರಕ್ಷಣೆ ಅಂತ ಅರ್ಥ, ಅಥವಾ ರಕ್ಷಕವಾದಂತಹ ಔಷಧವನ್ನು ಕೊಡಲಿ ಅಂತ ಕೂಡ ಅದಕ್ಕೆ ಅರ್ಥ ಮಾಡಬಹುದು. ಅಲ್ಲೊಂದು ತುಂಬಾ ಸುಂದರವಾದಂತಹ ಹೋಲಿಕೆ ಇದೆ, ಅದನ್ನು ಕೂಡ ನಾವು ಗಮನಿಸ್ಕೊಳ್ಬೇಕು. ಆಚಾರ್ಯರು ಅಲ್ಲದನ್ನೇನು ಸೂಚನೆ ಮಾಡಲಿಲ್ಲ ಋಗ್ಭಾಷ್ಯದಲ್ಲಿ. ವರೂಥಂ ಗುಪ್ತಿರುದ್ದಿಷ್ಟ ಜ್ಯೋತಿ ವಿಷ್ಣು ದೃಶ್ಯೇ ತಥಾ. ವರೂಥ ಅಂದ್ರೆ ರಕ್ಷಣೆ ಅಂತ ಇಷ್ಟೇ ಅರ್ಥ ಹೇಳಿದ್ದಾರೆ. ನಮಗೆ ಕೋಶಗಳಲ್ಲಿ ಗುಪ್ತಿ ಅಂತ ಅನ್ನೋ ಶಬ್ದಕ್ಕೆ, ಈ ವರೂಥ ಅನ್ನೋ ಶಬ್ದಕ್ಕೆ ಗುಪ್ತಿ ಅರ್ಥಾತ್ ರಕ್ಷಣೆ ಅಂತ ಆಚಾರ್ಯರು ಅರ್ಥ ಹೇಳಿದ್ದಾರೆ. ಅದಲ್ಲದೆ ವರೂಥ ಅಂದ್ರೆ ರಥದ ಗುಪ್ತಿ. ನಾವು ಈ ಕುದುರೆ ಗಾಡಿ ಮತ್ತೆ ಎತ್ತಿನ ಗಾಡಿ ಇತ್ಯಾದಿಗಳನ್ನ ಗಮನಿಸಿದ್ರೆ ಅದರಲ್ಲಿ ಆ ಒಳಗೆ ಕೂತಂತ ಪ್ರಯಾಣಿಕರಿಗಾಗಿ ಏನೂ ತೊಂದರೆ ಆಗಬಾರದು ಅಂತ ಮೇಲೊಂದು ಹೊದಿಕೆ ಹಾಕಿರ್ತಿದ್ರು. ಈಗ ಅದನ್ನೆಲ್ಲ ಹಾಕುವುದು ಕಡಿಮೆ. ಯಾಕಂದ್ರೆ ಈಗ ಆ ಎತ್ತಿನ ಗಾಡಿಗಳಾಗ್ಲಿ ಕುದುರೆಗಳ ಗಾಡಿಗಳಾಗ್ಲಿ ಒಳಗೆ ಆ ಬಿಸಿಲನ್ನು ಸಹಿಸಿದಂತಹ ಪ್ರಯಾಣಿಕರು ಅದರಲ್ಲಿ ಕೂತ್ಕೊಳ್ಳೋದು ಕಡಿಮೆ. ಎತ್ತಿನ ಗಾಡಿಗಳೇ ಕುದುರೆ ಗಾಡಿಗಳೇ ಕಡಿಮೆ ಆಗಿವೆ. ಹಾಗಾಗಿ ಆ ಮೇಲಿನ ಹೊದಿಕೆಯನ್ನು ಹಾಕೋದು ಕಡಿಮೆ ಆಗಿದೆ. ಆದ್ರೂ ತೀರಾ ಅಪರೂಪದ ಕೆಲವು ಪ್ರಸಂಗಗಳಲ್ಲಿ ತಮ್ಮ ಊರಿನಿಂದ ಕೆಲವು ಕ್ಷೇತ್ರಗಳಿಗೆ ಗಾಡಿಗಳಲ್ಲಿ ಯಾತ್ರೆಗೆ ಹೋಗೋರಿದ್ದಾರೆ. ಅಂಥವ್ರು ಆ ಮೇಲಿನ ಕವಚವನ್ನು ಹಾಕೊಂಡು ಹೋಗ್ತಾರೆ. ಅದು ಈ ರಥಗಳ ಮೇಲಿನ ಒಂದು ಕವಚ ಅಂತ ಹೀಗೆ, ರಥಗಳ ಮೇಲಿನ ಒಂದು ಕವರೇಜ್ ಅಂತ ಹೀಗೆ ಕಂಡು ಬರ್ತದೆ. ಹೀಗೆ ನಮ್ಮ ಶರೀರಕ್ಕೆ ಒಂದು ರಕ್ಷಣೆಯನ್ನು ಕೊಡಿ ಅಂತ ಕೇಳುವುದಿದೆಯಲ್ಲ, ನಮ್ಮ ಶರೀರವೇ ಒಂದು ರಥ. ನಮಗಿದು ಗೊತ್ತಿದೆ. ಕಾಟಕೋಪನಿಷತ್ನಲ್ಲಿ ಮೊದಲಾದ ಅನೇಕ ಕಡೆ ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವಚ ಅಂತ ಹೇಳಿರುವ ಪ್ರಕರಣ ಇದೆ. ಆದ್ರಿಂದ ನಮ್ಮ ಶರೀರವೇ ಒಂದು ರಥ. ಈ ರಥದಲ್ಲಿ ಪರಮಾತ್ಮನ ಸವಾರಿ ಆಗಬೇಕಾಗಿದೆ. ಆ ಸವಾರಿ ಪರಮಾತ್ಮ ಮಾಡುವಾಗ ಅವನಿಗೆ ಯಾವುದೇ ರೀತಿಯಾದಂತಹ ಬಿಸಿಲು ಇತ್ಯಾದಿಗಳಾಗದಂತೆ, ಅವನಿಗೆ ಸುಖಕರವಾದಂತಹ ಪ್ರಯಾಣ ಆಗುವಂತೆ ಮೇಲೊಂದು ರಕ್ಷಣೆಯನ್ನ ನೀವು ಕೊಡಿರಿ ಅಂತ ಹಾಗೂ ಕೂಡ ಅದನ್ನು ತಿಳ್ಕೊಳ್ಬಹುದು. ನನ್ನ ಶರೀರಕ್ಕೆ ಬೇಕಾದಂತಹ ಔಷಧೀಯ ಗುಣಗಳುಳ್ಳಂತಹ ನೀರನ್ನು ಕೊಡಿರಿ, ಔಷಧವನ್ನು ಕೊಡಿರಿ ಅಂತ ಇಷ್ಟ ಅರ್ಥ. ಅದಲ್ಲದೆ ಹೀಗೂ ಒಂದು ಅರ್ಥವನ್ನು ಕೂಡ ಮಾಡ್ಕೊಳ್ಬಹುದು. ರಥಕ್ಕೆ ಬೇಕಾದಂತಹ ಮೇಲ್ ಹೊದಿಕೆ ಅಂತ ಈಗ ಅರ್ಥ. ಜೋಕ್ಚ ಸೂರ್ಯಂ ದೃಶೆ, ಇದು ಮುಂದಿಂದು. ಸೂರ್ಯಂ ಪರಮಾತ್ಮನನ್ನು ದೃಶೆ ನೋಡುವುದಕ್ಕಾಗಿ, ಜೋಕ್ಚ ಒಂದು ತತ್ವಜ್ಞಾನವನ್ನು ಕೂಡ ನನಗೆ ನೀವು ಕೊಡಿರಿ. ನಾವು ಜ್ಞಾನಿಗಳಿಗೆ ಮಾತ್ರ ಗಮ್ಯನಾದಂತಹ ಸೂರ್ಯನನ್ನು, ಈ ಸೂರ್ಯ ಶಬ್ದ ವಾಚ್ಯನಾದಂತಹ ಪರಮಾತ್ಮನನ್ನ ಸಾಕ್ಷಾತ್ಕರಿಸ್ಕೊಳ್ಬೇಕಾಗಿದೆ. ಅದಕ್ಕೆ ಮೂಲಭೂತವಾಗಿ ಜ್ಯೋಕ್ ಅಂದರೆ ಶ್ರವಣ, ಮನನ, ಧ್ಯಾನ ಇತ್ಯಾದಿ ಜ್ಞಾನ ಸಾಧನಗಳನ್ನ, ಅಪರೋಕ್ಷ ಜ್ಞಾನಕ್ಕೆ ಈ 3 ಮೆಟ್ಟಿಲುಗಳು, ಇವುಗಳನ್ನು ನನಗೆ ಕೊಡಿರಿ ಅಂತ ಅದರ ಅರ್ಥ. ಸೂರ್ಯಪ್ರಾಪ್ಯೋ ಯಥೋ ವಿಷ್ಣು ಸೂರ್ಯ ಇತ್ಯಭಿಧೀಯತೆ. ಸೂರ್ಯಗಳಿಂದ ಪ್ರಾಪ್ಯನಾದಂತಹ ಪರಮಾತ್ಮ ಇಲ್ಲಿ ಸೂರ್ಯ ಎಂಬ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಅದು ಪೃಣಧಾನೆ ಅಂತ ಧಾತು, ಪ್ರಿ ಅಂತ ಅಲ್ಲಿ ಇರುವಂಥದ್ದು. ಪಕಾರಕ್ಕೆ ಕೆಳಗೆ ಋ ಮಾಡಬೇಕು, ಕೃಷ್ಣ ಮೊದಲಾದ ಕಡೆ ಮಾಡಿದಂತೆ. ಕೆಲವು ಕಡೆ ತಪ್ಪು ಪ್ರಿಂಟಿನಿಂದಾಗಿ ಪ್ರಣ ಅಂತಿದೆ, ತಕ್ಕೆ ರದ್ ಒತ್ತಿದೆ, ಅದೆಲ್ಲ ತಪ್ಪು. ಆಚಾರ್ಯರು ಪೃಣಧಾನೆ ಅಂತ ಅದನ್ನ ಸ್ಪಷ್ಟಪಡಿಸಿದ್ದಾರೆ. ಈಗಿನ ಧಾತುಗಳಲ್ಲಿ ಪ್ರೀಣನೆ ತೃಪ್ತಿಪಡಿಸುವುದು ಅಂತ ಈಗ ಅರ್ಥ ಇರುವಂತೆ ಕಾಣಿಸ್ತದೆ. ಆದ್ರಿಂದ ನಾವು ಇಲ್ಲಿ ಪ್ರಣೀತ
ಅನ್ನುವುದಕ್ಕೆ ಆಚಾರ್ಯ ಹೇಳಿದಂತೆ ಪ್ರಣದಾನೆ ಅನ್ನೋ ಧಾತುವನ್ನ ಇಟ್ಕೊಂಡು ವ್ಯಾಖ್ಯಾನ ಮಾಡಬೇಕು. ಇದಮಾಪ ಪ್ರವಹತ ಯತ್ಕಿಂಚ ದುರಿತಮಯಿ ಯದ್ವಾಹಮಾಭಿದುದ್ರೋಹ ಯದ್ವಾ ಶೇಪ ಉತಾನೃತಂ. ಆಪಹ ಜಲಾಭಿಮಾನಿ ದೇವತೆಗಳೇ, ಮಯಿ ನನ್ನಲ್ಲಿ, ಯತ್ಕಿಂಚ ಏನಾದರೂ, ದುರಿತಂ ಪಾಪವು ಒಂದು ವೇಳೆ ಇದ್ದರೆ, ಇದೆಲ್ಲವನ್ನೂ ಕೂಡ ಪ್ರವಹತ ನೀವು ಈ ಕೊಳೆಯನ್ನ ಕೊಚ್ಚಿ ಹಾಕಿರಿ, ಪ್ರವಾಹದಂತೆ ಪ್ರವಹಿಸಿ ನನ್ನ ಮೈ ಮನಸ್ಸುಗಳನ್ನ ತೊಳೆದು ಹಾಕಿರಿ ಅಂತ ಅದರ ತಾತ್ಪರ್ಯ. ಪ್ರವಹತ ಅಪನಯತ. ಮತ್ತೆ ಯದ್ವಾ ಅಹಂ ಅಭಿದುದ್ರೋಹ ಯದ್ವಾ ಶೇಪೆ ಉತಾನೃತಂ. ಇದೊಂದು ತುಂಬಾ ಸುಂದರವಾದಂತಹ ಮಂತ್ರ. ಅಖಿಲಂ ಪಾಪಂ ಆಪಹ ಪ್ರವಹತಾಪಿನಃ ಹಿಂಸಾಜಂ ಶೇಪಜಂ ಚೈವ ತಥೈವ ಅನೃತ ಸಂಭವಂ ಅಂತ ಹೀಗೆ ಅಲ್ಲಿ ಋಗ್ವೇದ ಭಾಷ್ಯದಲ್ಲಿ ನಮ್ಗೆ ಕಾಣಿಸುವಂತಹ ಅರ್ಥ. ಅಹಂ ನಾನು, ಯದ್ವಾ ಯಾವುದಾದರೂ, ಯದ್ವಾ ಏನನ್ನಾದರೂ, ಯಾವುದಾದ್ರೂ ದೃಷ್ಟಿಯಲ್ಲಿ, ಅಭಿದುದ್ರೋಹ ಯಾರಿಗಾದ್ರೂ ದ್ರೋಹ ಮಾಡಿದ್ದರೆ, ಮತ್ತು ಯದ್ವಾ ಏನನ್ನಾದರೂ, ಶೇಪೆ ಅಂದ್ರೆ ಶೇಪ ಅಂದ್ರೆ ಗುಹ್ಯೇಂದ್ರಿಯ, ಶೇಪೆ ಅಂತ ಸಪ್ತಮಿ ವಿಭಕ್ತಿ ಇದೆ. ಆ ಗುಹ್ಯೇಂದ್ರಿಯ ನಿಮಿತ್ತವಾಗಿ ಉತ ಮತ್ತು ಕೂಡ ಅನೃತಂ ಯಾವುದಾದ್ರೂ ಸುಳ್ಳನ್ನ ನಾನು ಹೇಳಿದ್ದಾಗಿದ್ದರೆ, ಆ ಎಲ್ಲವನ್ನೂ ಕೂಡ ನೀವು ಜಲಾಭಿಮಾನಿಗಳು ನಮ್ಮಲ್ಲಿ ಪರಿಹರಿಸಬೇಕು ಅಂತ ಅದರ ಹೀಗರ್ಥ. ಈ ಗುಹ್ಯೇಂದ್ರಿಯಕ್ಕೆ ಸಂಬಂಧಪಟ್ಟದ್ದು ಅಂತ ಅಲ್ಲಿ ಕೇಳ್ಕೊಂಡದ್ದು ಇದೆಲ್ಲ ಅದು ಯಾಕೆ ಅಂತಂದ್ರೆ, ಗುಹ್ಯೇಂದ್ರಿಯ ಅಥವಾ ಉಪಸ್ಥೇಂದ್ರಿಯ ಅಂತ ಅನ್ನೋದು ಮನುಷ್ಯನ ಸಾಂಸಾರಿಕ ಜೀವನಕ್ಕೆ ಸಂಕೇತ. ಮನುಷ್ಯ ಸಾಂಸಾರಿಕ ಜೀವನವನ್ನು ನಡೆಸಲಿಕ್ಕಾಗಿ, ಒಂದು ಕೌಟುಂಬಿಕ ಜೀವನವನ್ನು ನಡೆಸಲಿಕ್ಕಾಗಿ ಅನೇಕ ತರದ ಪಾಪಗಳನ್ನು ಮಾಡುವ ಸಾಧ್ಯತೆ ಇದೆ. ಉತ ಮತ್ತು ಅನೃತಂ ಸುಳ್ಳುಗಳನ್ನು ಕೂಡ ಆಡುವ ಸಾಧ್ಯತೆ ಇದೆ. ಸುಳ್ಳೆಲ್ಲ ಮನುಷ್ಯ ಆಡುವುದು ಯಾತಕ್ಕಾಗಿ? ಸಾಮಾನ್ಯವಾಗಿ ತಾನು ಮಾಡುವ ಅಪರಾಧಗಳನ್ನ ಮುಚ್ಚಿಟ್ಕೊಳ್ಳಿಕ್ಕಾಗಿ. ಅಪರಾಧ ಪ್ರತಿಯೊಬ್ಬರು ಮಾಡುವುದು ಯಾತಕ್ಕೆ? ಪ್ರತಿಯೊಬ್ಬರು ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ನಮಗಿದು ಗೊತ್ತಿದೆ. ಹೊಟ್ಟೆ ಅಂದ್ರೆ ತನ್ನೊಬ್ಬಂದೇ ಹೊಟ್ಟೆ ಅಲ್ಲ, ನನ್ನ ಹೊಟ್ಟೆ, ನನ್ನ ಕುಟುಂಬದ ಹೊಟ್ಟೆ. ಪ್ರತಿಯೊಬ್ಬರದು ದೃಷ್ಟಿ ಇರುವುದು ಇದರ ಬಗ್ಗೆನೆ. ಆದ್ರಿಂದ ಶೇಪೆ ಅಂದ್ರೆ ಶೇಪ, ಆ ಗುಹ್ಯ ಅಂಗ ಏನಿದೆಯಲ್ಲ, ಅದರಿಂದ ಉಪರಕ್ಷಿತವಾದಂತಹ ಸಾಂಸಾರಿಕ ಜೀವನ, ಕೌಟುಂಬಿಕ ಜೀವನ, ನನ್ನ ಮನೆ ಇತ್ಯಾದಿಗಳು. ಅದರ ನಿಮಿತ್ತವಾಗಿ ನಾನು ಮಾಡಿದಂಥ ಪಾಪಗಳು ಮತ್ತೆ ನಾನು ಆಡಿದಂಥ ಸುಳ್ಳುಗಳು ಅಂತ ಹೀಗದರ ಅರ್ಥ. ಇಲ್ಲೊಂದು ತುಂಬಾ ಸುಂದರವಾದಂತಹ ಲಕಾರದ ಪ್ರಯೋಗ ಇದೆ, ಅದನ್ನು ನಾವು ಗಮನಿಸಬೇಕು. ಅಭಿದುದ್ರೋಹ ಅಂತಿದೆ ನೋಡಿ. ಇದು ದೃಹ ಧಾತು ಇಲ್ಲಿ ನಮಗೆ ಕಾಣಿಸುವಂಥದ್ದು. ದೃಹ ಧಾತುವಿನಲ್ಲಿ ದುದ್ರೋಹ ಅಂತ ಹೇಳಿ ಲುಟ್ ಲಕಾರವನ್ನ ಪ್ರಯೋಗ ಮಾಡಿದ್ದಾರೆ. ವರ್ತಮಾನ ಕಾಲದ ಲಕಾರಕ್ಕೆ ಲಟ್ ಲಕಾರ ಅಂತಾರೆ, ಎಲ್ರಿಗೂ ಕೂಡ ತಮಗೆ ಗೊತ್ತಿದ್ದೇ ಇರ್ತದೆ. ಈ ಭೂತಕಾಲದ ಲಕಾರಗಳು ಲುಟ್ ಲಕಾರ ಮತ್ತೆ ಲಂಗ್ ಲಕಾರ ಮತ್ತೆ ಲುಂಗ್ ಲಕಾರ ಅಂತ ಹೀಗೆ 3 ಲಕಾರಗಳು ಈ ಭೂತಕಾಲಕ್ಕೆ ಸಂಬಂಧಪಟ್ಟದ್ದಿವೆ. ಅದರಲ್ಲಿ ಲಂಗ್ ಲಕಾರವನ್ನು ಯಾವಾಗ ಪ್ರಯೋಗ ಮಾಡಬೇಕು ಮತ್ತೆ ಲುಂಗ್ ಲಕಾರವನ್ನು ಯಾವಾಗ ಪ್ರಯೋಗ ಮಾಡಬೇಕು, ಹಾಗೇನೆ ಲುಟ್ ಲಕಾರವನ್ನ ಯಾವಾಗ ಪ್ರಯೋಗ ಮಾಡಬೇಕು, ನಾನು ಹೇಳೋದು ಸ್ವಲ್ಪ ತಪ್ಪು ಹೇಳಿರ್ಬೋದು. ಲುಟ್ ಅಲ್ಲ, ಲಿಟ್ ಲಕಾರ, ಭೂತಕಾಲಕ್ಕೆ ಸಂಬಂಧಪಟ್ಟಂತೆ ಲಿಟ್ ಲಕಾರ. ಅದನ್ನೆಲ್ಲ ಯಾವಾಗ ಪ್ರಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ನಿರ್ದಿಷ್ಟವಾದಂತಹ ಸೂಚಿ ನಮಗೆ ವ್ಯಾಕರಣದಲ್ಲಿ ಕಾಣಿಸ್ತದೆ. ಪರೋಕ್ಷ ಲಿಟ್, ಇನ್ನೊಂದ್ಸರಿ ಗಮನಿಸಿ, ಅದು ಲುಟ್ ಲಕಾರ ಅಲ್ಲ. ದುದ್ರೋಹ ಅನ್ನೋದು ಲುಟ್ ಅಲ್ಲ, ಲಿಟ್ ಲಕಾರ, ಭೂತಕಾಲದ ಲಿಟ್ ಲಕಾರ. ಆ ಲಿಟ್ ಲಕಾರವನ್ನು ಪ್ರಯೋಗ ಮಾಡುವುದು ಯಾವಾಗ? ಪರೋಕ್ಷ. ನಾವು ಯಾವ ಸಂಗತಿಯನ್ನ ಅಲ್ಲಿ ಆ ಲಿಟ್ ಲಕಾರದ ಮೂಲಕ ಹೇಳಬೇಕಾಗಿದೆಯೋ ಆ ಸಂಗತಿ ನಮಗೆ ಪರೋಕ್ಷವಾಗಿದ್ದಾಗ, ನಾವು ಅದನ್ನು ಪ್ರತ್ಯಕ್ಷತಃ ನೋಡ್ಲಿಲ್ಲ, ಆದ್ರೆ ಬೇರೆ ಯಾರೋ ಹೇಳಿದ್ದನ್ನ ನಾವು ಕೇಳಿದ್ದೇವಷ್ಟೇ, ಹಾಗೆ ಅದಿದ್ದಾಗ ಮತ್ತು ಅದು ಭೂತಕಾಲದ್ದಾಗಿದ್ದಾಗ ಅಂತ ಪ್ರಸಂಗದಲ್ಲಿ ನಾವು ಈ ಲಿಟ್ ಲಕಾರವನ್ನು ಪ್ರಯೋಗ ಮಾಡಬೇಕು ಅಂತಿದೆ. ಇಲ್ಲಿ ಅಹಂ ಅಭಿದುದ್ರೋಹ, ನಾನು ದ್ರೋಹವನ್ನು ಮಾಡಿದ್ದೇನೆ ಅಂತ ಹೇಳುವುದೇನಿದೆಯಲ್ಲ, ಬೇರೆ ಯಾರೋ ಮಾಡಿದ್ದಾದ್ರೆ, ಅಯೋಧ್ಯಾಯ ರಾಮ ರಾಜ ಆಸ, ಅಯೋಧ್ಯೆಯಲ್ಲಿ ರಾಮನು ರಾಜನಾಗಿದ್ದನು ಅಂತ ಲಿಟ್ ಲಕಾರ ಪ್ರಯೋಗ ಮಾಡಿದ್ರೆ, ಅಯೋಧ್ಯೆಯಲ್ಲಿ ರಾಮ ರಾಜ ಆಗಿದ್ದ ಅಂತ ಅನ್ನೋದನ್ನ ನಾನು ನೋಡ್ಲಿಲ್ಲ,
ಕೇವಲ ಕೇಳಿದ್ದೇನಾದ್ರಿಂದ ಅಲ್ಲಿ ಲೀಟ್ ಲಕಾರ ಪ್ರಯೋಗ ಮಾಡೋದು ಸರಿ. ಆದ್ರೆ ನಾನು ಮಾಡುವ ಪ್ರತಿಯೊಂದು ಸಂಗತಿಯೂ ಕೂಡ ನನಗೆ ಅದು ಪರೋಕ್ಷವೇನಾಗಿರುವುದಿಲ್ಲ. ನಾನು ಮಾಡಿದ್ದೆಲ್ಲವೂ ನನಗೆ ಪ್ರತ್ಯಕ್ಷವೇ ಆಗಿರ್ತದೆ. ನನ್ನ 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯಗಳ ಮೂಲಕ ನಾನು ಮಾಡುವುದೆಲ್ಲವೂ ಕೂಡ ನನಗದು ಪ್ರತ್ಯಕ್ಷವೇ ಆಗಿರ್ತದೆ. ಆದ್ರಿಂದ ನಾನು ಮಾಡಿದ ದ್ರೋಹ ಇತ್ಯಾದಿಗಳನ್ನು ಕುರಿತಾಗಿ ದುದ್ರೋಹ ಅಂತ ಆ ಲೀಟ್ ಲಕಾರದ ಉತ್ತಮ ಪುರುಷರು ಏಕವಚನ ಪ್ರಯೋಗ ಮಾಡ್ಕೊಳ್ಳೋದು ಹೇಗೆ ಅಂತ ಒಂದು ಜಿಜ್ಞಾಸೆ ನಮಗೆ ಬರಬಹುದು. ಅದಕ್ಕೆ ಉತ್ತರವನ್ನ ನಾವು ಹೀಗೆ ಕೊಟ್ಕೊಳ್ಬೇಕಾಗ್ತದೆ. ಪರೋಕ್ಷ ಅನ್ನೋ ಅರ್ಥದಲ್ಲಿ ಲೀಟ್ಲಕಾರವನ್ನು ಪ್ರಯೋಗ ಮಾಡುವುದೇನಿದೆಯಲ್ಲ, ನಮಗೆ ಗೊತ್ತಿಲ್ಲ, ನಾವು ನೋಡ್ಲಿಲ್ಲ, ಬೇರೆ ಯಾರೋ ಹೇಳಿದ್ದನ್ನು ಕೇಳಿದ್ದೇವೆ. ಈಗ ನಾವು ಮಾಡುವ ಪಾಪ ಇದೆಯಲ್ಲ, ಇನ್ನೊಬ್ರು ಯಾರಿಗೂ ಮಾಡಿದ ದ್ರೋಹ, ಮತ್ತೆ ಸಾಂಸಾರಿಕ ಪ್ರಯೋಜನಕ್ಕಾಗಿ ನಾವು ಮಾಡಿದಂತಹ ದುಷ್ಕೃತ್ಯಗಳು, ಮತ್ತೆ ಆಡಿದ ಸುಳ್ಳುಗಳು, ಇವೆಲ್ಲ ಏನಿದೆಯಲ್ಲ, ಇದನ್ನ ನನಗೆ ಅರಿವಿಲ್ಲದಂತೆ ಮಾಡಿದ್ದೇನೆ. ಯಾವುದೋ ಒಂದು ದುಷ್ಟಶಕ್ತಿ ನನ್ನ ಒಳಗೆ ಹೊಕ್ಕು ಈ ಎಲ್ಲ ಕೃತ್ಯಗಳನ್ನ ನನ್ನಿಂದ ಮಾಡಿಸಿದೆ. ಆದ್ರಿಂದ ನನಗೆ ಅರಿವಿದ್ದಂತೆ ಬೇಕಂತೆ ಈ ಎಲ್ಲ ಕೆಲಸಗಳನ್ನು ನಾನು ಮಾಡಿದ್ದಾದ್ರೆ ಆಗ ಈ ದುದ್ರೋಹ ಅನ್ನುವ ಲೀಟ್ಲಕಾರವನ್ನೆಲ್ಲ ಪ್ರಯೋಗ ಮಾಡುವುದು ತಪ್ಪಾಗ್ತಿತ್ತು. ಆದ್ರೆ ನನಗೆ ಅರಿವಿಲ್ಲದಂತೆ ನಾನು ಮಾಡಿದ್ದಾಗಿದೆ. ಇದು ನನಗೆ ಅರಿವಿಲ್ಲದಂತೆ ಮಾಡಿದ್ದಾದ್ರಿಂದ ಇದು ನನ್ನ ಪ್ರತ್ಯಕ್ಷ ಜ್ಞಾನಕ್ಕೆ ಮೀರಿದ್ದಾಗಿದೆ. ಎಲ್ಲವೂ ಕೂಡ ನನಗಿದು ಪರೋಕ್ಷದಂತೆ. ಬೇರೆ ಯಾರೋ ಒಬ್ಬ ರಾಜ ಯಾವುದೋ ಒಂದು ನಗರದಲ್ಲಿದ್ದ ಅಂತ ಹೇಳಿದಾಗ ಅದು ಹೇಗೆ ನನಗೆ ಪರೋಕ್ಷ ಆಗಿರ್ತದೋ ಹಾಗೆ ಇಲ್ಲಿಯೂ ಕೂಡ ನಾನು ಮಾಡಿದ ದುಷ್ಕೃತ್ಯಗಳೆಲ್ಲವೂ ನನ್ನ ಅರಿವಿಗೆ ಮೀರಿ ಮಾಡಿದ್ದಾದ್ರಿಂದ ಇವೆಲ್ಲವನ್ನು ಕೂಡ ನಾನು ಪರೋಕ್ಷ ಎಂಬ ಅರ್ಥವನ್ನು ಕೊಡುವಂತ ಲೀಟ್ಲಕಾರವನ್ನು ಹೇಳಿ ಮಾಡ್ತಾ ಇದ್ದೇನೆ ಅಂತ ಅದರ ಅರ್ಥ. ಭಾಗವತಾದಿಗಳಲ್ಲೂ ಕೂಡ ಇಂಥ ಪ್ರಯೋಗಗಳು ಕಂಡು ಬಂದಿವೆ. ಹೀಗೆ ಆ ಜಲಾಭಿಮಾನಿ ದೇವತೆಗಳನ್ನ ನಾವು ಪ್ರಾಂಜಲವಾದ ಮನಸ್ಸಿನಿಂದ ತಪ್ಪನ್ನೇನೋ ಮಾಡಿದ್ದೇನೆ, ಉದ್ದೇಶಪೂರ್ವಕವಾಗಿ ಮಾಡಲಿಲ್ಲ, ಇದನ್ನ ಯಾವುದೋ ದುಷ್ಟಶಕ್ತಿಗಳ ವಶನಾಗಿ ನನಗೆ ಅರಿವಿಲ್ಲದಂತೆ ಮಾಡಿದ ಪಾಪಗಳಾದ್ರಿಂದ ನೀವು ಕ್ಷಮಿಸಬೇಕು ಅಂತ ಕೇಳಿಕೊಳ್ಳುವಂತಹ ಪ್ರಯೋಗ ಅದು. ಅದನ್ನು ಸೂಚನೆ ಮಾಡಲಿಕ್ಕಾಗಿ ಲೀಟ್ಲಕಾರದ ಉತ್ತಮ ಪುರುಷ ಏಕವಚನದ ಪ್ರಯೋಗವನ್ನು ಅಲ್ಲಿ ಮಾಡಿದ್ದಾರೆ. ಪಾಣಿನಿ ವ್ಯಾಕರಣದ ನಿಯಮವನ್ನು ಮೀರಿದ ಪ್ರಯೋಗ ಅಂತ ಒಂದು ವೇಳೆ ಇಟ್ಕೊಂಡ್ರು ಅದು ಏನ್ ತಪ್ಪಿಲ್ಲ. ಆದ್ರೂ ಪಾಣಿನಿ ವ್ಯಾಕರಣದ ದೃಷ್ಟಿಯಲ್ಲೇ ಇದನ್ನ ಹೀಗೆ ಹೊಂದಿಸಬಹುದು. ಭಾಗವತಾದಿಗಳಲ್ಲಿ ಅಂತ ಪ್ರಯೋಗ ಇರುವುದನ್ನ ಕೆಲವರು ಜ್ಞಾನಿಗಳ ಹತ್ರ ನಾನು ಕೇಳಿದಾಗ ಅವರು ಈ ತರ ಉತ್ತರ ಹೇಳಿದ್ರು ಹಿಂದೆ. ಅದನ್ನು ನೆನಪಿಟ್ಕೊಂಡು ಈ ವೇದದ ಈ ಭಾಗಕ್ಕೂ ಕೂಡ ಹಾಗೆ ಅರ್ಥಾನುಸಂಧಾನ ನಾನು ಮಾಡ್ಕೊಳ್ತಾ ಇದ್ದೇನೆ. ಆಪೋ ಅದ್ಯಾನ್ವಚಾರಿಷಂ ರಸೇನ ಸಮಗಸ್ಮಹಿ ಪಯಸ್ವಾನಗ್ನಾಗಹಿ ತಮ್ಮ ಸಂಸೃಜ ವರ್ಚಸ ಅಂತ ಆ ಮುಂದಿನ ಮಂತ್ರ. ಆಪಹ ಜಲಾಭಿಮಾನಿ ದೇವತೆಗಳೇ, ಅದ್ಯ ಇವತ್ತು ಅಥವಾ ಈಗ, ಅನ್ವಚಾರಿಷಂ ಅಂದ್ರೆ ನಾನು ಪೂಜೆಯನ್ನ ಮಾಡಿದೆ. ಯಾರಿಗೆ ಪೂಜೆಯನ್ನು ಮಾಡಿದೆ? ನಿಮಗಾಗಿ ಪೂಜೆಯನ್ನು ಮಾಡಿದೆ ಅಂತ ಅದು ಅರ್ಥ. ಪ್ರಸಂಗ ಜಲಾಭಿಮಾನಿ ದೇವತೆಗಳನ್ನ ವರ್ಣಿಸುವುದೇ ಆಗಿರೋದ್ರಿಂದ ಆಪಹ ಜಲಾಭಿಮಾನಿ ದೇವತೆಗಳೇ ನಾನು ಪೂಜೆಯನ್ನು ಮಾಡಿದೆ ಅಂದ್ರೆ ನಿಮ್ಮನ್ನು ಕುರಿತು ಪೂಜೆ ಮಾಡಿದೆ ಅಂತಲೇ ಹೀಗೆ ಅದಕ್ಕೆ ಅರ್ಥ ಆಗಿಬಿಡ್ತದೆ. ಅನ್ವಚಾರಿಷಂ ನಾನು ಒಬ್ಬ ನಿಮ್ಮ ಪೂಜೆಯನ್ನು ಮಾಡಿದೆ. ಇದು ಕೂಡ ತುಂಬಾ ಸುಂದರವಾದಂತಹ ಅನುಸಂಧಾನ ಇದೆ, ಇದನ್ನು ಗಮನಿಸಿ. ಆಪಹ ಜಲಾಭಿಮಾನಿ ದೇವತೆಗಳೇ, ಅಹಂ ನಾನು, ಅದ್ಯ ಇವತ್ತು, ಅನ್ವಚಾರಿಷಂ ಅಹಂ ಅಂತಲ್ಲಿಲ್ಲ, ನಾವು ನಮ್ಮ ಸ್ಪಷ್ಟತೆಗಾಗಿ ಅದನ್ನ ಅಧ್ಯಾಹಾರದ ಮೂಲಕ ಸ್ವೀಕರಿಸೋಣ. ಮತ್ತೆ ರಸೇನ ಸಮಗಸ್ಮಹಿ ಇದನ್ನು ಮುಂದೆ ಗಮನಿಸೋಣ. ಇಲ್ಲಿ ಮೊದಲು ಪೂಜೆ ಮಾಡಿದವನು ನಾನು, ಆದರೆ ಅದರ ಫಲವಾಗಿ ಸುಖವನ್ನು ಅನುಭವಿಸುವುದು ಯಾರು? ರಸೇನ ಸಂಗತಾಶ್ಚಸ್ಮಃ ಯಸ್ಮಾದನುಚರಾಹಿ ವಹ ಋಗ್ಭಾಷ್ಯ. ನಾವು ಆ ಪೂಜೆ ಮಾಡಿದ ಫಲವಾಗಿ ರಸ ಅಂದ್ರೆ ಆನಂದ, ಅದನ್ನ ಹಿಂದೆ ಆಪೋಹಿಷ್ಟ ಮಯೋಭೋಹ ಅನ್ನುವಲ್ಲಿ ರಸ ಅಂದ್ರೆ ಸುಖ ಅಂತ ಅರ್ಥದಲ್ಲಿ ನಾವು ನೋಡಿದ್ದೇವೆ. ಆ ನೀರಿನ ಪ್ರಧಾನ ಗುಣ ಯಾವುದು ಅಂದ್ರೆ ರಸ, ಭಗವಂತನ ಪ್ರಧಾನ ಗುಣ ಯಾವುದು ಅಂದ್ರೆ ಸುಖ. ಅವನು ಸುಖ ಸ್ವರೂಪನಾದವನು. ಹೀಗೆ ರಸ ಅಂತನ್ನೋದಕ್ಕೆ ಸುಖ ಅಂತನೂ ಅರ್ಥ ಇದೆ, ಜ್ಞಾನ ಅಂತನೂ ಅರ್ಥವನ್ನು ಕೆಲವರು ವ್ಯಾಖ್ಯಾನಕಾರರು ಯೋಗ ಶಿವತಮೋ ರಸಃ ತಸ್ಯ ಭಾಜಯತೇಹನಃ ಅಂತನ್ನುವಲ್ಲಿ ಮಾಡಿದ್ದಾರೆ. ಅದನ್ನು ಕೂಡ ಹಿಂದೆ ನೋಡಿದ್ದೇವೆ. ಆ ರಸವನ್ನ ನಾವೆಲ್ಲರೂ ಹೊಂದೋಣ. ಯಾಕೆಂದ್ರೆ ಯಸ್ಮಾದ್ ಅನುಚರಾಹಿ ವಹ,
ನಾವೆಲ್ಲರೂ ನಿಮ್ಮ ಅನುಚರರೇ ಆಗಿದ್ದೇವೆ ಭಗವಂತನೇ. ನಾನೊಬ್ಬ ಇವತ್ತು ನಿನ್ನ ಪೂಜೆಯನ್ನು ಮಾಡಿದೆ, ಆದ್ರೆ ಅನುಚರರು ನಾವೆಲ್ಲರೂ ನಿನಗಾಗಿರುವುದರಿಂದ ನಮ್ಗೆಲ್ಲರಿಗೂ ಕೂಡ ಆ ಪೂಜೆಯ ಫಲ ಸಿಗುವಂತಾಗ್ಲಿ. ಆಚಾರ್ಯರು ಉದ್ಭಾಷ್ಯದಲ್ಲಿ ನಾವೆಲ್ಲರೂ ನಿಮ್ಮ ಅನುಚರರಾಗಿರುವುದರಿಂದ ಅನ್ವಚಾರಿಷಂ ಅಂತ ಏಕವಚನಕ್ಕೇನೆ ಬಹುವಚನದ ಅರ್ಥ ಹೇಳಿದ್ದಾರೆ, ಅದನ್ನು ಗಮನಿಸಬೇಕು. ನಾವೆಲ್ಲರೂ ನಿಮ್ಮ ಅನುಚರರಾಗಿರುವುದರಿಂದ ನಮಗೆಲ್ಲರಿಗೂ ಸುಖದ ಜ್ಞಾನದ ಫಲ ಸಿಗಲಿ ಅಂತ. ಒಂದು ವೇಳೆ ಏಕವಚನ ಅಂತ ಇಟ್ಕೊಂಡ್ರು ಕೂಡ ನಾನು ನನ್ನ ಕುಟುಂಬದ ಮುಖ್ಯಸ್ಥನಾಗಿ ಈ ಒಂದು ಕಾರ್ಯವನ್ನು ಮಾಡಿದ್ದೇನೆ, ಆದ್ರೆ ಕುಟುಂಬದ ಫಲ ನನ್ನ ಆ ಜ್ಞಾನ ಕಾರ್ಯದ ಫಲವಾಗಿ, ಅರ್ಚನೆಯ ಫಲವಾಗಿ ನಮಗೆಲ್ಲರಿಗೂ ಜ್ಞಾನ ಮತ್ತು ಸುಖ ಸಿಗುವಂತಾಗಲಿ ಅಂತ ಅದರ ತಾತ್ಪರ್ಯ. ರಸೇನ ಆನಂದದಿಂದ ಅಥವಾ ಜ್ಞಾನದಿಂದ ಸಮಗಸ್ಮಹಿ ನಾವು ಯುಕ್ತರಾಗೋಣ. ಪಯಸ್ವಾನ್ ಅಗ್ನ ಆಗಹಿ ತಮ್ಮ ಸಂಸೃಜ ವರ್ಚಸ. ಪಯಸ್ವಾನ್ ಅಗ್ನಿಯೇ ನೀನು ಪಯಸ್ವಾನ್ ಆಗಿದ್ರಿ, ಸಮುದ್ರ ಜಲದಲ್ಲಿ ನೀನು ಅಂತರ್ಗತನಾಗಿದ್ದಿ. ವಡವಾಗ್ನಿ ರೂಪದಿಂದ ಸಮುದ್ರ ಜಲದಲ್ಲಿರ್ತಾನೆ ಅಂತದು ಮೊನ್ನೆ ಬಂದಿತ್ತು, ನಾವು ಅದನ್ನ ಈ ಕಳೆದ ದಿವಸ ನೋಡಿದ್ವಿ. ಯೋ ವಾಡವಾಗ್ನಿ ನೃಹರಿ ವಿಚಿತ್ಯ ಅಂಬು ನಿಧಾನ ಮಧ್ಯೆ, ಜಲರಾಶಿಯ ಮಧ್ಯದಲ್ಲಿ ಈ ನರಸಿಂಹ ರೂಪಿಯಾದ ಭಗವಂತ ಇದ್ದಾನೆ. ಅವನು ಈ ನೀರಿನೆಲ್ಲ ಭಸ್ಮ ಮಾಡ್ತಿದ್ದಾನೆ ಅಂತ ಬಂದಿತ್ತು. ಆದ್ರಿಂದ ಪಯಸ್ವಾನ್ ಅಗ್ನಿ ಅಂದ್ರೆ ನೀರಿನಲ್ಲಿರುವ ವಾಡವಾಗ್ನಿಯ ರೂಪದ ನರಸಿಂಹನೇ ಆಗಹಿ ನಮ್ಮ ಬಳಿಗೆ ಬಾ. ತಮ್ ಮಾ ಅಂದ್ರೆ ಅಂಥ ನನ್ನನ್ನು, ನಿನ್ನ ಪೂಜೆ ಮಾಡಲಿಕ್ಕೆ ಉದ್ಯುಕ್ತನಾದ ನನ್ನನ್ನು ವರ್ಚಸ ಸಂಸೃಜ, ನನ್ನಲ್ಲಿ ಒಂದು ಬ್ರಹ್ಮವರ್ಚಸ್ಸನ್ನ ನೀನು ತುಂಬು. ಬ್ರಹ್ಮವರ್ಚಸ್ಸಿನಿಂದ ತುಂಬಿದ ಮತ್ತೊಂದು ಹೊಸ ವ್ಯಕ್ತಿತ್ವವನ್ನು ನನಗೆ ಕೊಡು ಅಂತ ಅವನನ್ನ ನಾವು ಕೇಳ್ಕೊತಾ ಇದ್ದೇವೆ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.